श्रीराम जय राम लक्ष्मीर्यस्य विग्रहः कमलभूषुन्दरकृतपानसः पौत्रश्च विभूषणः सूर्यगुरुः शेषश्च शय्यासनः ब्रह्माण्डमण्डलमन्दिरं सर्गणाः यस्य प्रभो सेवकाः सत्रैलोक्यकुटुम्बपालनकः कुर्याद्धरिर्मङ्गलम् आदित्याय नवग्रहाः शुभकराः मेषादयो राशयो नक्षत्राणयोगादयस्तदेवतागणाः मासाब्दा ऋतवस्तदेव दिवसाः संध्यास्ता रात्रयः सर्वे स्थावरजङ्गमाः प्रतिदिनं कुर्वन्तु नो मङ्गलं तदेव लग्नं सुदिनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपते ते अंघ्रियुगं स्मरामि ಪ್ರಕಾರ ವೀರಭಾರತಿ ವ್ಯಾಯಾಮ ಶಾಲೆ ಶತಮಾನ ಇತಿಹಾಸಗಳ ಹೆಚ್ಚಿನ ಈ ಮಣ್ಣು ಬಹಳ ವಿಶೇಷವಾದ ಒಂದು ಸೀತಾರಾಮ ಲಕ್ಷ್ಮಣ ಸಹಿತ ಹನುಮಂತ ದೇವರನ್ನ ಸೇವೆಯ ಪೂಜೆಯ ಮಕ್ಕಿನ ಮಸ್ತು ಸಮಯದಕ್ಕೆ ನಡೆತೊಂದೆವು ಆಯ್ತಾ ಆಯ್ತಾ ಒಂದು ಪೂಜೆದ ಫಲವಾದ 1970 ಆಯ್ತಾ ಎಲ್ಲ ವೀರ ಹನುಮಂತ ದೇವರ ಬರ್ತದೆ ಒಂದು ಕುಲ್ಲಿಗೆ ಅದಕ್ಕೆ ವಿಶೇಷವಾದ ಸೇವಾರ್ಪಣೆ ಬೇಕು ನಿಮ್ಮ ಬೊಂಬಾಯಿ ಅಜಿತ್ ಸರ್ನ ತೀರ್ಥರು ಗಂಗಾಧರ ದಶಕೋಟಿ ಸಂಖ್ಯೆಡು 10 ಕೋಟಿ ದಶಕೋಟಿ ಸಂಖ್ಯೆಡು ರಾಮನಾಮ ಜಪ ಮಾಡ್ತಿದ್ದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಪಡೆದು ರಾಮನಾಮ ಜಪ ಮಾಡ್ತಿದ್ದೆ ಆ ಜಪದ ಶಕ್ತಿ ಅದ ಪಂಡಿದಾಗ ಅಹಂ ಭಕ್ತ ಪರಾಧೀನ ದೇವರು ಕೂಡ ಬೆಂಗರಿಗೆ ಬಂದಾಗ ಉಪನ್ಯಾಸ ಮಾಡ್ತಿದ್ದು ಬೆಂಗರೆ ಬಂಗಾರ ಅಂಚ ಆ ವಿಶೇಷ ಅನುಗ್ರಹ ನಮ್ಮ ಒಟ್ಟುಗುಂಡು ವಿಶೇಷ ಆದ ನೆನಪು ಬಂದಾಗ ಅಯೋಧ್ಯದ ರಾಮ ಮಂದಿರವು ಮೂಲ ಕಾರಣನೇ ಬೇಜಾರು ಸ್ವಾಮಿಗಳು ಕಂಡು ಬರಾನಿ ನರೇಂದ್ರ ಮೋದಿ ಭಕ್ತಿನಾರ ನಮ್ಮ ಹುಡುಕಿದ ಭಾಷಣವನ್ನು ಕಂಡು ವಿಶೇಷ ತೀರ್ಥರ ಮಾರ್ಗದರ್ಶನ ನೋಡಿ ಅವು ದುಡ್ಡು ಅಯೋಧ್ಯದ ಚಲವಳಿ ಅಂಕಿತಿನ ವಿಶೇಷವಾಗಿ ಬೇಜಾರು ಸ್ವಾಮಿಗಳೇ ಮೂಲ ಬರ್ತದೆ ಬೆಂಗರೆ ಬಂಗಾರ ಆಡ್ಕೊಂಡು ಈ ಜಾಗ ಬಂಗಾರ ಹಾಕಿದ ಲಕ್ಷಣ ಅದ ಒಂದು ಅಂಶ ಇತ್ತು നല്ല ಭವ್ಯ ಉಳಿತ ನಿರ್ಮಾಣ ಅಂಚನೆ ನಿಗಲು ಮಾತ ಮಗುವಿನ ಜನ್ಮನಾಥ ಮಾತೆಲ್ಲ ಇದು ಧರ್ಮ ರಕ್ಷಣೆ ಕಟಿಬದ್ಧರಲ್ಲ ಹನುಮಂತ ದೇವರ ದಿವ್ಯ ಸನ್ನಿಧಾನ ಶ್ರದ್ಧಾ ಭಕ್ತರ ಪ್ರಾರ್ಥನೆ ಮಾಡ್ತೇವೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯಂ ಅರೋಗತ ಅಜಾಡ್ಯಂ ವಾಕ್ಪಟುತ್ಪಂಚ ಹನುಮ ಸ್ಮರಣಾರ್ಥವೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಪ್ರಾರ್ಥನಾ ಸಮರ್ಪಯ ಗೋವಿಂದ 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 ಶ್ರೀ ಶ್ರೀರಾಮ್
ರಾಘವೇಂದ್ರ ತಂತ್ರಿಗಳು ನಮ್ಮ ಸಂಸ್ಕೃತ ಕಾಲೇಜಲ್ಲಿ ಕಲ್ತರು. ಹೌದಾ? ಸಂಸ್ಕೃತ ಕಾಲೇಜಲ್ಲಿ ಬನ್ನಿ ಹೇಳಿ ಬರ್ರಿ. ನಾಗತನ ಮಂಡಲ ಪೂಜೆ ಒಳ್ಳೆ ಮಾಡಿದ್ದೀರಿ. ನಿಮ್ಮ ಉಪಸ್ಥಿತಿಯಲ್ಲಿ ಆಗಿದೆ. ದೊಡ್ಡ ಒಂದು ಇತಿಹಾಸ ನಮ್ಮ ಈ ಜಾಗಕ್ಕೆ. ಶರಣ್ಯ ತ್ರಂಬಕೆ ಗೌರಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ
ಮೊದಲೇ ಹೇಳಿದ್ರು ನಾನು ಬರ್ಲಿಕ್ಕೆ ಆಗಲ್ಲ, ಬೆಳಿಗ್ಗೆ 8 ಗಂಟೆಗೆ ಇದು ಕಾರ್ಯಕ್ರಮ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಮೋಹನ್ ಬೇರೆ ಒಂದು ದೊಡ್ಡ ಟೀಮನ್ನು ಕರ್ಕೊಂಡು ಉಚ್ಚಿಲಕ್ಕೆ ಬಂದಿದ್ರು. ಬೆಂಗಳೂರಿಗೂ ನಮಗೂ ಬಹಳ ಒಂದು ಅವಿನಾಭಾವ ಸಂಬಂಧ ಇದೆ. ನನ್ನ ಉಚ್ಚಿಲ ದೇವಸ್ಥಾನ, ನಮ್ಮ ದೇವಸ್ಥಾನ ಇರ್ಬೋದು, ಎಲ್ಲ ರೀತಿಯ ಇವತ್ತು ಪೂರ್ವ ಇರ್ಬೋದು, ಉಳ್ಳಾಲ ಇರ್ಬೋದು, ವ್ಯಾಘ್ರ ಚಾಮುಂಡೇಶ್ವರಿ, ಹಾಗೆ ಉಪ್ಪಳದಿಂದ ಬೈದೂರಿನ ಶಿರೂರುವರೆಗಿನ ಎಲ್ಲ ಮಗುವರು ಕೂಡ ನಾವು ಒಟ್ಟಾಗಿದ್ದೇವೆ, ಸಂಘಟಿತರಾಗಿದ್ದೇವೆ, ಒಂದು ದೊಡ್ಡ ಶಕ್ತಿಯಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಉಚ್ಚಿಲ ದಸರಾ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವಿದೇಶಗಳಲ್ಲಿ ಕೂಡ ಒಂದು ಹೆಸರನ್ನು ಪಡೆದು ಖಂಡಿತ ಅದಕ್ಕೆ ಬೆಂಗರೆಯವರು ಕೂಡ ಕಾರಣ. ವಿಶೇಷವಾಗಿ ಮೋಹನ್ ಬೆಂಗರೆ ಮತ್ತು ಅವರ ಟೀಮ್ ಚೇತನ ಇರ್ಬೋದು, ವರದರಾಜ್ ಇರ್ಬೋದು, ಎಲ್ಲರೂ ನಾವೇನಾದರೂ ಒಂದು ಸ್ವಲ್ಪ ಡೊನೇಷನ್ ಕೇಳಿದರೆ ಸ್ವಲ್ಪ ಕುರ್ಕುರು ಮಾಡ್ತಾರೆ. ಹೇಳಿದ್ರು ಈಗ ಅವರು ಅವರು ಹಾರ ಗುಲಾಬಿ ಹೂ ಕೊಡೋದಿದ್ರಿ, ಮಲ್ಲಿಗೆ ಹಾರನೇ ಹಾಕ್ತಾರಂತ. ಖಂಡಿತ ಅವ್ರು ದೊಡ್ಡ ಮನಸ್ಸಿದೆ. ಅವ್ರು ಭಾಳ ಎಲ್ಲರೂ ಮಗುವಿರು ಕೊಡ್ಬೇಕಂತ ಭಾಳ ಇದೆ ಅವರಿಗೆ. ಕೊಡ್ತಾರೆ, ಕೊಡುವಾಗ ಸ್ವಲ್ಪ ಕುರ್ಕುರು ಮಾಡ್ತಾರೆ. ನಮ್ಮ ಮಗುವಿರೋದೊಂದು ಇರುವುದು ಎಷ್ಟು ಬಂದರೂ ಸ್ವಲ್ಪ ಸಾಧಾರಣ. ಇವತ್ತು ಫಿಶಿಂಗ್ ಏನಂತ ಕೇಳಿದ್ರೆ ಮೋಹನ್ ಬೆಂಗ್ರೆಯವರು ಕೂಡ ಸಾಧಾರಣನೇ ಅಂತ ಹೇಳ್ತಾರೆ. ಅದೇ ಇರ್ಬೋದು, ಉಚ್ಚಿಲ ಇರ್ಬೋದು, ವ್ಯಾಘ್ರ ಚಾಮುಂಡೇಶ್ವರಿ ಇರ್ಬೋದು, ಉಳ್ಳಾಲದಲ್ಲಿ ಇರ್ಬೋದು, ಹಾಗೆ ನಮ್ಮ ಉರ್ವದಲ್ಲಿ, ಹಾಗೆ ಬಗ್ವಾಡಿಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡಿದ್ದರಿಂದ ನಮ್ಮ ಮಗುವಿರು ಒಂದು ಶಕ್ತಿಯುತವಾಗಿ ನಾವು ಬೆಳೆದಿದ್ದೇವೆ. ಎಲ್ಲರೂ ಸಣ್ಣ ಇರ್ಬೋದು, ದೊಡ್ಡ ಮಟ್ಟದಲ್ಲಿರ್ಬೋದು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆಗಿದ್ದೇವೆ. ದೇವರ ಆಶೀರ್ವಾದ ನಮ್ಮ ಮೇಲಿದೆ. ಖಂಡಿತ ಈ ದೇವಸ್ಥಾನ ಕೂಡ 1.5 ಕೋಟಿ ಅಂತ ಹೇಳಿದರು. ಅಜಿತ್ ಸವರ್ಣ ಅವರ ತಂದೆಯವರು ಮುಂಬೈಯಲ್ಲಿ ಕೂಡ ಅವರು ಒಂದು ದೊಡ್ಡ ಮಂಡಳಿಯನ್ನ ಮಾಡಿ ವ್ಯವಸ್ಥಾಪಕ ಮಂಡಳಿ ಒಂದು 200-300 ಕೋಟಿ ಆಸ್ತಿ ಇದೆ ಅಲ್ಲಿ, ನಮ್ಮವ್ರದ್ದೇ ಅಲ್ಲಿ ಬ್ಯಾಂಕ್ ಮಾಡಿದ್ರು, ಹಾಗೆ ವ್ಯವಸ್ಥಾಪಕ ಮಂಡಳಿ ಮಾಡಿದ್ರು. ಅಲ್ಲಿ ಅಜಿತ್ ಅವರು ಕೂಡ ಒಂದು 10 ವರ್ಷ 20 ವರ್ಷ ಅಲ್ಲಿ ಸೇವೆ ಮಾಡಿದ್ರು. ಖಂಡಿತ ಮಂಡಳಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಎಜುಕೇಶನ್ ಸ್ಕೂಲ್ ಕಮಿಟಿ ಚೇರ್ಮನ್ ಕೂಡ ಅವರು ಆಗಿದ್ದಾರೆ. ಇವತ್ತು ಎಲ್ಲರೂ ಮೋಹನ್ ಬೆಂಗ್ರೆ ಇರ್ಬೋದು, ನಾವೆಲ್ಲ ಕಾರ್ಯಗಳಲ್ಲಿ ನಾವು ನಿಮಗೆ ಜೊತೆಯಾಗಿ ನಿಲ್ತೀವಿ. ಆ ದೇವಸ್ಥಾನ ಒಳ್ಳೇದಾಗಿ ಬರಲಿ. ಯಾಕಂದ್ರೆ 75 ವರ್ಷ 100ನೇ ವರ್ಷ ಒಂದು ಅದ್ದೂರಿ ಸಮಾರಂಭ ಆಗಲಿ. ಖಂಡಿತ ನಾವೆಲ್ಲ ಭಾಗವಹಿಸ್ತೇವೆ. ವಿಶೇಷವಾಗಿ ಮಹಿಳೆ, ಅವ್ರಿಗೆ ಬಹಳ ಭಕ್ತಿ ಇರ್ತದೆ. ನಮ್ಗಿಂತ ಹೆಚ್ಚಿಗೆ ಏನೋ ಒಂದು ಇದ್ದಿದ್ದು ಕೈಲಿ ಕಾಸು ಕೊಟ್ಟು ಖಂಡಿತ ಅವರು ಮುಂದೆ ಬರ್ತಾರೆ. ನಾವೆಲ್ಲರೂ ಸೇರಿ ಆ ದೇವಸ್ಥಾನದ ಕೆಲಸವನ್ನು ಮಾಡೋಣ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು. ಸೊ 5 ಲಕ್ಷ 50 ಆಗಲಿ 5 ಕೋಟಿಯವರೆಗೆ ಆಗಲಿ ಆ ಮೂಲಕ ಬೆಂಗ್ರೆಯಲ್ಲಿ ವೀರಾಂಜನೇಯ ದೇವರ ಈ ವೀರಮಹತ್ವ ಕೊಡಲಿಕ್ಕೆ ಅದೇ ರೀತಿ 500 ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಲಿಕ್ಕೆ ಬುನಾದಿಯಾಗುವ ದಿನ ನಾಳೆ ಡಿಸೆಂಬರ್ 6 ಎಲ್ಲರಿಗೂ ಗೊತ್ತಿರುವಾಗ. ಅದೇ ರೀತಿ ಡಿಸೆಂಬರ್ 5 100 ವರ್ಷಗಳ ನಂತರ ಶ್ರೀರಾಮಾಂಜನೇಯ ಈ ಬೆಂಗಳೂರಲ್ಲಿ ಸ್ಥಾಪನೆ ಆಗುವ ದಿನ ಬಂದಿದೆ. ನಮ್ಮೆಲ್ಲರಿಗೂ ಸೌಭಾಗ್ಯ. ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮ ಭಾಗ್ಯ ಅಂತ ಅನಿಸುತ್ತಾ ಎಲ್ಲರಿಗೂ ಶುಭವನ್ನು ತಿಳಿಸ್ತಾ ನನ್ನ ಚಿಕ್ಕ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಸುರುಡು ಬಂದಿದ್ದಾರೆ ರೇಪಂಡ ಒಂಜಿ ಕಾರ್ಯಕ್ರಮವನ್ನು ಸುಮಾರು ವರ್ಷದಿಂದಲ ಇಂಕೊಂಡು ಒಂಜಿ ಮಸ್ತ್ ಕಾರ್ಯಕ್ರಮ ಮಂದಿನದ್ದು ಅಂಚನೆ ಒಂಜಿ 3-4 ದಿನ ತುಂಬು ಎಂಕು ಒಂಜಿ ಒಂದು ಎಂಕನ ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ಮೋಹನ್ ಆಲ್ಗರ್ಗೆ ಆಲ್ವಾಸ ಓದಿದ್ದ ಅಲ್ಪ ಇನ್ವಿಟೇಷನ್ ಕೊರ್ಪಿನ ಟೈಮು ಆಗ ಒಂಜಿ ಪಾತೆರ ನೆಂಗ್ಲಿಗೆ ಒಂಜಿ ಕಾಂಡ್ಯದ ಉಪಹಾರದೊಟ್ಟಿಗೆ ಒಂಜಿ ಪಾತೆರ ಬಂದಿರು. ಇಡೀ ನಮ್ಮ ನೆಟ್ ಬಲಿಷ್ಠವಾದ ಸಂಘಟನೆ ಮಗುವಿನ ಸಂಘಟನೆ ಎಂಕ್ಲೇನು ಭಾರಿ ವಿಚಿತ್ರ ಅಂದ್ರೆ ಇದು ಮೊದಲೊಂದು ವ್ಯಕ್ತಿ ಎಂಕ್ಲೇನು ತೂದೆ ಬಂದಿರು ಬಲಿಷ್ಠವಾದ ಸಂಘಟನೆ ಮಗುವಿನ ಸಂಘಟನೆ ಅದು ಮಗವೀರ ಮಜಿನ ಸಂಘಟನೆ ವಾಸ್ ಜಾತಿಗಳ ಇಚ್ಚಿ ಐಟಾರು ಶೆಟ್ಟರ್ ನಕಲು ಸೆಕೆಂಡ್ ಬಂದಿರು ತರಡು ಪೂಜಾರಿ ನಕಲು ಬಂದಿರು. ಈ ವಿಚಾರ ಕೇಂದ್ರ ಎಂಕ್ಲೇಗೆ ಸ್ಟಾಕ್ ಆದ ದಯಗ ಬಂಡ ಇತ್ತೆ ಮಾರುತಿ ಪಂಪಿನ ಒಂದು ವಿಚಾರ ಬಂದಾಗ ಮಾರುತಿನ ಶಕ್ತಿ ಅಲ್ಲಿ ಕೆಲಸ ಮಾಡೋವಾಗಲೇ ನಿಜವಾದಲು ಗೊತ್ತೇ ಆಗಲಿಲ್ಲ. ಕೆಲಸ ಈ ಪಕ್ಕನೆ ಗೊತ್ತಾಗಲಿಲ್ಲ. ಈತ ವಲ್ಲ ಕಾರ್ಯ ಮಂಥನ ಬಂದು ಅಂಚನೆ ವೀರಭಾರತಿ ವ್ಯಾಯಾಮ ಶಾಲೆಗಳು 1.5 ಕೋಟಿ ವೆಚ್ಚಡು ನಿತ್ಯ ಒಂದು ಸುಸಜ್ಜಿತವಾದ ಒಂದು ವ್ಯಾಯಾಮ ಶಾಲೆ ಮಲ್ಪರೆ ವಿದರ್ಗರು ಅಟ್ಲೆಗೆ ದೇವರು ಪೂರ್ಣ ಅನುಕೂಲ ಕೊಡ್ತಾರೆ. ದಯಪಂಡ ಘಟಾನುಘಟಿ ಓಟದ ವಾಹನಗಳು ಫಸ್ಟ್ ಆಫ್ ಆಲ್ ಬೆಂಗಳೂರು
ಅಕಲ್ಲ ಜನಸಂಖ್ಯೆ ಬೋಟು ಕ್ವಾಂಟಿಟಿ ಆನರ್ನೂ ಕಮ್ಮಿ ಇಲ್ಲ ಅಕಲ್ಲ ಬೋಟದ ಕ್ವಾಂಟಿಟಿ ಜಾಸ್ತಿ ಉಂಟು ಒರಿಯರಡ ಮತ್ತು ಇರುವ ಬಣ್ಣದಲ್ಲಿ ಮುಜುನ ಜಂಟೆ ನಮ್ಮ ನೋಡ ಅನೇಕ ಸಾರ್ವಜನಿಕರ ರೂಪಣ ಜನ ವ್ಯಕ್ತಿತ್ವ ಇತ್ತಿನ ಒಂದು ವ್ಯಕ್ತಿನ ಬಳಿ ಎದುರು ವ್ಯಾಯಾಮದ ಪಾತ್ರೆಗೆ ಅವಕಾಶ ಕೊಡ್ತೀರ ಈ ಬೆಂಗ್ರೆ ವೀರಭಾರತಿ ವ್ಯಾಯಾಮ ಶಾಲೆದ ಮಕ್ಕಳ ಮಾತಾ ಪದಾಧಿಕಾರಿ ಅಧ್ಯಕ್ಷರಿಗೆ ವಿನಮ್ರವಾದ ಕೃತಜ್ಞತೆ ಕೊಟ್ಟು ನನ್ನ ಪಾಠವನ್ನು ವೀರಭಾರತಿ ವ್ಯಾಯಾಮ ಶಾಲೆಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯರು ನಮ್ಮೆಲ್ಲರ ಆದರಣೀಯ ಮಾರ್ಗದರ್ಶಕರಾಗಿರುವಂಥ ಜಿ ಶಂಕರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ಜಿ ಶಂಕರ್ ಅವರ ನೇತೃತ್ವದಲ್ಲಿ ನಡೆದಂಥ ಯಾವುದೇ ಕಾರ್ಯಕ್ರಮಗಳು, ಅವರ ಮುಂದಾಳತ್ವದಲ್ಲಿ ನಡೆದಂಥ ಯಾವುದೇ ಕೆಲಸ ಕಾರ್ಯಗಳು ಅಭೂತಪೂರ್ವವಾಗಿ ಯಶಸ್ಸನ್ನು ಕಂಡಿದೆ, ಸಾಧನೆಯನ್ನು ಮಾಡಿದೆ ಅಂತ ನಾವು ಹೇಳ್ಬೋದು. ಇವತ್ತು ಕರಾವಳಿ ಕರ್ನಾಟಕದ ತುಳುನಾಡಿನ ಈ ಭಾಗದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕಾಣದಂತ ಒಂದು ವಿಶೇಷವಾದಂಥ ದೇವಸ್ಥಾನವನ್ನ ಇಡೀ ಭಾರತಕ್ಕೆ ಕೊಡುಗೆ ಕೊಟ್ಟಂತ ಸಮಾಜ ಯಾವುದು ಅಂತ ಕೇಳಿದ್ರೆ ಅದು ಮೊಗವೀರ ಸಮಾಜ. ಅದರ ನೇತೃತ್ವ ವಹಿಸಿಕೊಂಡವರು ಜಿ ಶಂಕರ್ ಅವರು. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ನಾವು ಇಡೀ ಭಾರತದ ಬೇರೆ ಬೇರೆ ಭಾಗದಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಉಲ್ಲೇಖವನ್ನು ಮಾಡ್ತಾರೆ. ಆ ಕ್ಷೇತ್ರದಲ್ಲಿ ಬಂದಾಗ ಆ ಒಂದು ವಿಶೇಷವಾದಂತಹ ಕಾಣಿಕೆಯನ್ನು ನಾವು ಕಾಣ್ತೇವೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಆ ನವರಾತ್ರಿ ಹಬ್ಬದ ಆ ಕೊಡುಗೆಯನ್ನ ಕಾರ್ಯಕ್ರಮವನ್ನು ಕಂಡಾಗ ಬಹಳ ಅಭೂತಪೂರ್ವವಾದಂತಹ ಕೆಲಸ ಕಾರ್ಯಗಳಾಗಿವೆ. ಹಾಗಾಗಿ ನಾನು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೂಡ ಹೋಗಿದ್ದೆ. ಹೋದಾಗ 5-10 ಸಾವಿರ ಜನರಿಗೆ ಸೀರೆಯನ್ನು ಕೊಡುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಶಂಕರನವರು ನನ್ನನ್ನು ಕರೆದು ನನ್ನ ಕೈಯಿಂದ ಮಹಿಳೆಯರಿಗೆ ಸೀರೆಯನ್ನು ಕೊಡ್ತಿದ್ರು. ಹಾಗಾಗಿ ಈ ರೀತಿಯ ನೇತೃತ್ವವನ್ನು ವಹಿಸಿಕೊಂಡು ಸಮಾಜದ ಪ್ರತಿಯೊಂದು ಬಂಧುಗಳಿಗೆ ವಿಶೇಷವಾಗಿ ಶಕ್ತಿಯನ್ನು ತುಂಬುವಂತಹ ಶಂಕರಣ್ಣವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊಗವೀರ ಬಂಧುಗಳಿರ್ಬೋದು ಅಥವಾ ಮೊಗವೀರ ಬಂಧುಗಳಲ್ಲದೆ ಇತರ ಯಾವುದೇ ಸಮಾಜದ ಬಂಧುಗಳಿಗೂ ಕೂಡ ಅವರೊಟ್ಟಿಗೆ ಶಂಕರಣ್ಣ ಇದ್ದಾರೆ ಅಂತ ಹೇಳುವುದು ನಾನು ಕೂಡ 16 ಕಾರ್ಯಕ್ರಮವನ್ನು ಮಾಡಿದಾಗ ಅವ್ರಿಗೆ ಆಮಂತ್ರಣ ಪಟ್ಟಿಗೆ ಕೊಡ್ಲಿಕ್ಕೆ ಕೊಡ್ತೀನಿ. ಏನಾಗಬೇಕು ನಿಮಗೆ ಕೂಡಲೇ ರಾಗು ಕಳಿಸ್ಬಿಡು ಅನ್ನೋರು ಕೇಳಿ ಮತ್ತೆ ವಾಪಸ್ ಪುನರಕ್ಕೆ ಯಾರ ಹತ್ರ ಹೋಗ್ಬೇಕಾಗಿಲ್ಲ. ಅವ್ರು ಹೇಳಿದ ನಂತರ ಅದು ಮುಗಿಯಿತು. ಆ ರೀತಿಯ ದೊಡ್ಡ ಮನಸ್ಸಿನ ಒಂದು ಕೊಡುಗೈದಾನಿಗಳ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಸಮಾಜಕ್ಕೆ ಕೊಡ್ತಾರೆ. ಎಲ್ಲರೊಂದಿಗೆ ಬೆರೆತುಕೊಂಡು ಮಗುವಿನ ಸಮಾಜ ಇನ್ನಷ್ಟು ಬಲಿಷ್ಠರಾಗಬೇಕು, ಇನ್ನಷ್ಟು ಶಕ್ತಿಯುತರಾಗಬೇಕು, ಇನ್ನಷ್ಟು ಸದೃಢರಾಗಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಸದಾ ಉಲ್ಲೇಖವನ್ನು ಮಾಡ್ತಾ ತಮ್ಮ ಸೇವಾ ಚಟುವಟಿಕೆ, ತಮ್ಮ ಧಾರ್ಮಿಕ ಚಟುವಟಿಕೆ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನು ಮಾಡ್ತಾರೆ. ಇವತ್ತು ಶಂಕರಣ್ಣವರ ಸಾಮರ್ಥ್ಯ ಹೇಗಿದೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳಿದ್ರು ಶಂಕರಣ್ಣ ಹೇಳಿದ್ದು ಅದು 100ಕ್ಕೆ 100 ಯಶಸ್ಸಾಗಿದೆ. ಆ ರೀತಿಯ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಶಂಕರಣ್ಣ ಅವರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯ, ಆ ಹನುಮಂತ ಇನ್ನಷ್ಟು ಅವರಿಗೆ ಅವಕಾಶಗಳನ್ನು ಕೊಡ್ತಾ, ಇನ್ನಷ್ಟು ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡ್ತಾ ಯಶಸ್ವಿಯಾಗಿ ಹಲವಾರು ವರ್ಷಗಳು ಸಮಾಜವನ್ನು ಮುನ್ನಡೆಸುವಂತ ಆ ಭಾಗ್ಯವನ್ನು ಅವರಿಗೆ ಕೊಡ್ಲಿ ಅಂತ ಅದರೊಟ್ಟಿಗೆ ನನಗೆ ಈಗ ಹೇಳಿದ್ರು ಬಂದಿದ್ದಾರೆ. ದೂರವರು ನಿಗಡೆ ಆದ್ರೆ ನೀ ಅಂತ ಈಗ ಸಣ್ಣ ಮತ್ತೆ ಮೀಡಿಯಾ ಪರ್ಸನ್ ನಂತರ मला महाराष्ट्र पाठवलं मला उशीर होणार. ಮುಂದೆ ಬರಲಿ ಅವರ ಹಿರಿಯರಿಂದ ಅವರ ತಂದೆಯ ಕಾಲದಿಂದ ಕೂಡ ಮುಂಬೈಗೆ ಹೋಗಿ ತಮ್ಮ ಜೀವನದ ಹೊಟ್ಟೆಪಾಡಿಗಾಗಿ ಮುಂಬೈ ದೇಶವನ್ನ ವೃತ್ತಿ ಜೀವನದಲ್ಲಿ ಅವರು ಅವಲಂಬನೆ ಮಾಡಿಕೊಂಡಿದ್ರು ಕೂಡ ತಮ್ಮ ಈ ಭಾಗದ ಕರಾವಳಿಯ ಬಂಧುಗಳ ಮೇಲೆ ವಿಶೇಷವಾಗಿ ಪ್ರೀತಿ, ತಮ್ಮ ಬಹಳ ಕಷ್ಟದ ಜೀವನದಲ್ಲಿ ಆ ಕಡಲದ ರಾಜ ಅಂತ ದೃಷ್ಟಿಯಲ್ಲಿ ಆ ಕಡಲಿಗೆ ಹೋಗಿ ವಿಶೇಷವಾಗಿ ಮೀನುಗಾರಿಕಾ ವ್ಯವಸ್ಥೆಗಳನ್ನು ತೊಡಗಿಸಿಕೊಂಡು ತದನಂತರ ಪುನರಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ವ್ಯಾಯಾಮ ಶಾಲೆ ಅಥವಾ ತಾಲೀಮು ಅಥವಾ ಭಜನೆ ಈ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡಂತ ಒಂದು ಬಹಳ ವಿಶೇಷವಾದಂಥ ಗೌರವವಿರುವಂಥ ಸಮಾಜ ಯಾವುದು ಅಂತ ಹೇಳಿದ್ರೆ ಅದು ಮೊಗವೀರ ಸಮಾಜ ಮಾತ್ರ. ನನಗೆ ಇನ್ನಿತರ ಯಾವುದೇ ಸಮಾಜದ ಬೇರೆ ಬೇರೆ ಕಾರ್ಯಕ್ರಮಗಳು ಅಂದರೆ ಅಲ್ಲಿ ಭಜನೆ ಆಗ್ತಾ ಇದೆಯಾ ಅಂತ ಆಗ್ತಾ ಇದೆ. ಇನ್ನಿತರ ರೀತಿಯ ಧಾರ್ಮಿಕ ಚಿಂತನೆಗಳು
ನನ್ನ ಮೊಗವೀರ ಸಮಾಜದ ಬಂಧುಗಳ ಮನಸ್ಸಿಟ್ಟು ದೊಡ್ಡದು ಅಂತ ಕೇಳಿದ್ರೆ, ಕಳೆದ 10 ವರ್ಷಗಳಿಂದ ನಾನು ಬೆಂಗಳೂರಿಗೆ ಹೋಗಿರ್ಬೋದು, ಗೋಳೂರಿಗೆ ಹೋಗಿರ್ಬೋದು, ಹೊಯ್ಗೆ ಬಜಾರ್ ಹೋಗಿರ್ಬೋದು, ಜಪ್ಪು ಪಟ್ಟಣಕ್ಕೆ ಹೋಗಿರ್ಬೋದು, ಎಲ್ಲಿ ಹೋದ್ರು ಕೂಡ ಅವರು ಯಾವತ್ತು ಮಲ್ಲಿಗೆ ಹೂವನ್ನೇ ಹಾಕುವುದು ಶಂಕರ. ಯಾರು ಬಂದ್ರು, ಯಾರೇ ಬಂದ್ರು, ಅವರು ಏನು ಕೊಡುಗೆ ಕೊಡ್ತಾರೋ, ಕೊಡುಗೆ ಕೊಡಲು ಗೊತ್ತಿಲ್ಲ, ಅದು ಅವರ ಮನಸ್ಸು ದೊಡ್ಡದು. ಮಲ್ಲಿಗೆ ಹೂವು ಕೊಟ್ಟೇ ಅವರನ್ನು ಗೌರವಿಸುವಂತ ಸಮಾಜ ಅದು. ನಾವು ಬೇರೆ ಸಾವಿರಾರು ಬಹಳ ಆರ್ಥಿಕವಾಗಿ ಶಕ್ತಿವಂತ ಸಮಾಜವನ್ನು ನೋಡಿದ್ದೇವೆ, ಅದನ್ನು ನಾವು ಗುಲಾಬಿಯನ್ನು ಕಂಡಿದ್ದೇವೆ. ಆದರೆ ಆ ಮಲ್ಲಿಗೆ ಮನಸ್ಸು ಯಾವತ್ತೂ ನೋಡಿದ್ರು ಬಹಳ ವಿಶೇಷವಾದಂಥ ಕೊಡುಗೆಯನ್ನು ಕೊಡಬೇಕು. ಎಲ್ಲ ಬಂಧುಗಳೊಂದಿಗೆ ಬಹಳ ವಿಶೇಷವಾಗಿ ಪ್ರೀತಿಯನ್ನು ಇಟ್ಟುಕೊಂಡು ಅವರನ್ನು ಗೌರವಿಸುವಂಥ ಸಮಾಜವಾಗಿ ಇವತ್ತು ಬೆಳೆದು ಬಂದಿದೆ. ಅದಕ್ಕೆ ಶಂಕರಣ್ಣನಂತ ನಾಯಕರ ನೇತೃತ್ವ ಸಿಕ್ಕಿದ್ದು ಇನ್ನಷ್ಟು ಶಕ್ತಿಯನ್ನು ಕೊಟ್ಟಂಥದ್ದು ಆಗಿದೆ ಅಂತ ನಾನು ಇವತ್ತು ಹೇಳ್ತೀನಿ. ಹಾಗಾಗಿ ನಾನು ದಿನನಿತ್ಯ ಹನುಮಂತನ ತೀರ್ಥವನ್ನು ಸ್ವೀಕಾರ ಮಾಡಿದೆ. ದಿನನಿತ್ಯ ಮಂಗಳೂರಿನಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ನಾನು ಹನುಮಂತನ ತೀರ್ಥವನ್ನು ಸ್ವೀಕಾರ ಮಾಡಿದೆ, ಮನೆ ಹೊರಗಡೆ ಬರೋದಿಲ್ಲ. ಯಾಕಂದರೆ ದಿನನಿತ್ಯ ನಾನು ಮನೆ ಹೊರಗಡೆ ಬರುವ ಮುಂಚೆ ಹನುಮಂತನ ಆರಾಧನೆಯನ್ನು, ಹನುಮಂತನ ಸ್ತೋತ್ರವನ್ನು ಹೇಳೇ ಬರುವುದು. ಹಾಗಾಗಿ ಅಂಥ ಹನುಮಂತನ ದೇವಸ್ಥಾನ, ಮಂದಿರ, ಅದರೊಟ್ಟಿಗೆ ರಾಮನನ್ನು ಸೇರಿಸ್ಕೊಂಡು ಆಗುವಂಥದ್ದು. ಹಾಗಾಗಿ ಬಹಳ ವಿಶೇಷವಾಗಿ ನಾನು ಹೇಳ್ತೇನೆ, ನೀವು ಇವರಿದ್ದಾರೆ ಮುಂದೆಯವರು ಆನಂದಣ್ಣ ಇದರ ಉನ್ಮಲ್ಪನ ಪಡಿಸಿ ದಯಾಗ ವಿಶೇಷವಾಗಿ ಮಂಗಳೂರಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಕ್ರಮದಲ್ಲಿ ಅದರಲ್ಲಿ ಪೂರ್ಣವಾಗಿ ಭಾಗವಹಿಸುವಂಥ ಅವಕಾಶಗಳು ನನಗೆ ಸಿಕ್ಕಿದೆ. ಸರಿಸುಮಾರು 400 ರಿಂದ 500 ದೈವಸ್ಥಾನಗಳಿಗೆ ನಾನು ಕಳೆದ 7.5 ವರ್ಷಗಳಲ್ಲಿ ಸಣ್ಣದಿಂದ ಇರ್ಬೋದು, ದೊಡ್ಡದಿಂದ ಇರ್ಬೋದು ಸಹಕಾರವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಆ ರೀತಿಯ ಸಹಕಾರಗಳನ್ನು ಕೊಡ್ತಾ ಕೆಲಸ ಕಾರ್ಯಗಳು ಮಾಡುವಂಥ ಅವಕಾಶಗಳು ನನಗೆ ಮೊಗವೀರ ಸಮಾಜ ಬಂಧುಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈಗಾಗಲೇ ಶಂಕರನ ಪ್ರಥಮವಾದಂಥ ಮೀಟಿಂಗಿಗೆ, ಇಲ್ಲಿ ಅಭಿವೃದ್ಧಿಯ ಜೀರ್ಣೋದ್ಧಾರದ ಮೀಟಿಂಗ್, ಒಂದು ಸಣ್ಣ ಮೀಟಿಂಗ್ ಆಗಿದ್ದು ನಾನು ಬಂದಿದ್ದೆ. ಆವಾಗಲೇ ನಮ್ಮ ಮೋಹನಣ್ಣ ಇದ್ರು, ಚೇತನ್ ಇದ್ರು, ನಮ್ಮ ಆನಂದ್ ಇದ್ರು, ಹಾಗೆ ನಮ್ಮ ಹರಿಶ್ಚಂದ್ರ ಇದ್ರು, ನಮ್ಮ ಗಂಗಾಧರರು, ಲೋಕೇಶ್ರು, ಸುರೇಂದ್ರ ಪಾಂಗಾಳರು, ಹೇಮಚಂದ್ರ ಗೋರಖಿನವರು ಮಾಡ್ತಾರೆ. ಸರ್ಕಾರ ಕೊಡ್ತೋ ಇಲ್ಲೋ ಬಿಡ್ತೋ ಗೊತ್ತಿಲ್ಲ. ಅದು ನಾನು ದಾನಿಗಳಿಂದ ಸಂಗ್ರಹ ಮಾಡಿ ನನ್ನ ವೈಯಕ್ತಿಕವಾಗಿ ಒಂದು ಒಳ್ಳೆಯ ಮೊತ್ತವನ್ನು ಕೊಡ್ತಿರೋದು ಈಗಾಗಲೇ ಹನುಮಂತನ ಹೆಸರಿಗೆ ಹೇಳಿ ಆಗಿದೆ. ಇಲ್ಲಿ ಹೇಳಿದರೆ ಮತ್ತೆ 20 ಕೋಟಿ ಹೋದರೆ ಸ್ವಲ್ಪ ಇದು ಮಾಡಬೇಡ. ಅದಕ್ಕಾಗಿ ನಾನು ಹೇಳೋದು, ನಾನು ಅದಕ್ಕೆ ಭಾಗ ನಿಮ್ಮೊಂದಿಗೆ ಇದ್ದೇನೆ. 100ಕ್ಕೆ 100 ಹನುಮಂತನ ಕ್ಷೇತ್ರ ನಾವು ಎಣಿಸಿದ ಕೆಲಸ ಕಾರ್ಯಗಳಾಗಬೇಕು. ಅದಕ್ಕೆ ಒಂದು ಶಾಸಕನಾಗಿ ನಾನು ಸಂಪೂರ್ಣ ನಿಮ್ಮೊಂದಿಗೆ ಇದ್ದೇನೆ. ಹಂತವಾಗಿ ಅದನ್ನು ಕೊಡುವಂಥ. ಅದಕ್ಕೆ ನಾನು ಕೇಳಿದೆ ಒಂದೇ ಮಾತು, ಇದು ಟೋಟಲ್ ಆಗಿ ಹೋಗಿ ಎಷ್ಟು ಸಮಯ ಆಗುತ್ತೆ, ಎಷ್ಟು ತಿಂಗಳು ಹೋಗುತ್ತೆ ಅಂತ ಕೇಳಿದೆ. ನಾನು ಇಷ್ಟು ತಿಂಗಳ ಒಳಗಡೆ ನನ್ನದೆಲ್ಲವೂ ನಾನು ಹೇಳಿದಂಥ ಮಾತನ್ನು ಉಳಿಸ್ಕೊಡ್ತೇನೆ ಅಂತ ಅನ್ನೋದು ಹೇಳಿದ್ದೇನೆ. ಆ ಹನುಮಂತನ ವಿಶೇಷವಾದಂಥ ಕೃಪಾಕಟಾಕ್ಷ ಇದ್ದರೆ ಹೇಳಿದಂಥ ಮಾತು ಯಾವತ್ತೂ ನಮ್ಮಿಂದ ತಪ್ಪು ಬರುವಂಥ ರೀತಿಯ ಸಂದರ್ಭಗಳು ಬರೋದೇ ಇಲ್ಲ. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಆ ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಾಗಲಿ, ಅತಿ ಯಶಸ್ವಿಯಾಗಲಿ, ತಮ್ಮೆಲ್ಲರ ದಿನನಿತ್ಯದ ವಿಚಾರಗಳನ್ನು, ಕೆಲಸ ಕಾರ್ಯಗಳೊಂದಿಗೆ, ದಿನನಿತ್ಯದ ಹಲವಾರು ಕಟ್ಟದ ಬದುಕುಗಳೊಂದಿಗೆ ಈ ರೀತಿಯ ಧಾರ್ಮಿಕ ಚಿಂತನೆಯ ದೈವಸ್ಥಾನಗಳು ಅದರ ಒಟ್ಟಿಗೆ ಭಜನೆಗಳು ನಿರಂತರವಾಗಿ ಮಾಡುವಂಥ ಸಮಾಜದ ಬಹಳ ದೊಡ್ಡ ರೀತಿಯ ಕೊಡುಗೆ ಇದಾಗಿದೆ ಅಂತೇಳೋದು ಹೇಳ್ತಾ, ಕೊನೆಯದಾಗಿ ಒಂದು ಪ್ರಾಮಾಣಿಕ ಸಮಾಜ. ನಾನಿವತ್ತೊಂದು ಹೇಳ್ತೇನೆ, ಇಡೀ ಕರಾವಳಿ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದುದ್ದಕ್ಕೂ ಕರಾವಳಿ ಕೋಸ್ಟಲ್ ಭಾಗದಲ್ಲಿ ಬರುವಂಥ ಮೊಗವೀರ ಬಂಧುಗಳು ಯಾವತ್ತು ಒಮ್ಮೆ ಮೊಗವೀರ ಬಂಧುಗಳು ನಾವಿದ್ದೇವೆ ಅಂತ ಹೇಳಿದ್ರೆ ಅವರು ಎದುರುಗಡೆ ನಿಂತು ಇದ್ದೇವೆ ಅಂತ ಹೇಳಿ ತೋರಿಸ್ಕೊಡುವಂಥದ್ದು 10 ಬಾರಿ ನಾನು ಕಂಡಿದ್ದೇನೆ, 100 ಬಾರಿ ಕೇಳಿದ್ದೇನೆ. ಯಾರು ಉಲ್ಲೆ ಅಂತ ಹೇಳಿದ್ರೆ, ನಮ್ಮ ಉಲ್ಲ ಅಂತ ಹೇಳಿದ್ರೆ ಯಾರು ಬಂದರು ಅವರು ಮೊದಲು ಎದುರುಗಡೆ ನಿಂತಾರೆ. ಅವರು ಯಾರಿಗೆ ಮಾತು ಕೊಟ್ಟಿದ್ದಾರೆ ಅವರನ್ನು ರಕ್ಷಿಸುವಂಥ ಸಮಾಜ ಮೊದಲು ಸಮಾಜ. ಹಾಗಾಗಿ ಪ್ರಾಮಾಣಿಕ ಸಮಾಜ, ಅವರಿಗೆ ಯಾವುದೇ ವಂಚನೆ ಕಪಟ ಇರುತ್ತಿಲ್ಲ, ಏನಿದೆ ಮನಸ್ಸಿನಲ್ಲಿ ಹೇಳುವಂಥ ಸಮಾಜ. ಅಂಥ ಸಮಾಜದ ಈ ಒಂದು ಕೊಡುಗೆ ಕೆಲಸ ಕಾರ್ಯಗಳು. ಹಾಗಾಗಿ ನನಗೆ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡಿದಂಥ ಸಮಾಜ, ನಮ್ಮ ಶಂಕರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರ ಸಹಕಾರ ಯಶಸ್ಸಿನೊಂದಿಗೆ ಈ ಕಾರ್ಯ ಅತಿ ಶೀಘ್ರದಲ್ಲಿ ಸಮಯದೊಳಗಡೆ ಎಲ್ಲರ ಸಹಕಾರದೊಂದಿಗೆ, ಎಲ್ಲರ ಭಕ್ತಿಯೊಂದಿಗೆ ಇದು ಹೊರಹೊಮ್ಮಿ ಬರಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ